ಯಾದಗಿರಿ ನಗರದ ಜೈನ್ ಬಡಾವಣೆ ನಿವಾಸಿ ನಿಖಿತಾ ತನ್ನ 26ನೇ ವಯಸ್ಸಿನಲ್ಲಿ ಆಡಂಬರದ ಜೀವನವನ್ನ ಬಿಟ್ಟು ಈಗ ಸನ್ಯಾಸತ್ವದ ಕಡೆ ಮುಖ ಮಾಡಿದ್ದಾರೆ. ಕೋಟ್ಯಾಧೀಶೆಯ ಪುತ್ರಿಯಾಗಿರುವಂತಹ ನಿಖಿತಾ ಐಷಾರಾಮಿ ಜೀವನವನ್ನ ನಡೆಸಬಹುದಾಗಿತ್ತು. ಆದರೆ 26ನೇ ವಯಸ್ಸಿಗೆ ವ್ಯಾಮೋಹದ ಜೀವನ ಬಿಟ್ಟು ಸನ್ಯಾಸತ್ವದ ಪಯಣವನ್ನ ಬೆಳೆಸಿದ್ದಾರೆ. ಜೈನ್ ಬಡಾವಣೆಯ ಕುಬೇರನಾಗಿರುವಂತಹ ನರೇಂದ್ರ ಗಾಂಧಿ ಹಾಗೆ ಸಂಗೀತ ದಂಪತಿಯ ಮಗಳಾದ ನಿಖಿತಾ ಕಳೆದ 7 ವರ್ಷದಿಂದ ಸನ್ಯಾಸತ್ವದ ಕಡೆಗೆ ಒಲವನ್ನ ಹೊಂದಿದ್ಲು. ಇದೀಗ ನಿಖಿತಾ ಆಸೆ ಪೂರೈಕೆಯಾಗಿದ್ದು ಸಂಭ್ರಮದ ಮೆರವಣಿಗೆ ನಡೆಸಲಾಯಿತು. ಯಾದಗಿರಿ ನಗರದ ಜೈನ್ ಬಡಾವಣೆ ನಿವಾಸಿ ನಿಖಿತಾ ತನ್ನ 26ನೇ ವಯಸ್ಸಿನಲ್ಲಿ ಆಡಂಬರದ ಜೀವನವನ್ನ ಬಿಟ್ಟು ಈಗ ಸನ್ಯಾಸತ್ವದ ಕಡೆ ಮುಖ ಮಾಡಿದ್ದಾರೆ. ಕೋಟ್ಯಾಧೀಶೆಯ ಪುತ್ರಿಯಾಗಿರುವಂತಹ ನಿಖಿತಾ ಐಷಾರಾಮಿ ಜೀವನವನ್ನ ನಡೆಸಬಹುದಾಗಿತ್ತು. ಆದರೆ 26ನೇ ವಯಸ್ಸಿಗೆ ವ್ಯಾಮೋಹದ ಜೀವನ ಬಿಟ್ಟು ಸನ್ಯಾಸತ್ವದ ಪಯಣವನ್ನ ಬೆಳೆಸಿದ್ದಾರೆ. ಜೈನ್ ಬಡಾವಣೆಯ ಕುಬೇರನಾಗಿರುವಂತಹ ನರೇಂದ್ರ ಗಾಂಧಿ ಹಾಗೆ ಸಂಗೀತ ದಂಪತಿಯ ಮಗಳಾದ ನಿಖಿತಾ ಕಳೆದ 7 ವರ್ಷದಿಂದ ಸನ್ಯಾಸತ್ವದ ಕಡೆಗೆ ಒಲವನ್ನ ಹೊಂದಿದ್ಲು. ಇದೀಗ ನಿಖಿತಾ ಆಸೆ ಪೂರೈಕೆಯಾಗಿದ್ದು ಸಂಭ್ರಮದ ಮೆರವಣಿಗೆ ನಡೆಸಲಾಯಿತು. ಯಾದಗಿರಿ ನಗರದ ಜೈನ್ ಬಡಾವಣೆ ನಿವಾಸಿ ನಿಖಿತಾ ತನ್ನ 26ನೇ ವಯಸ್ಸಿನಲ್ಲಿ ಆಡಂಬರದ ಜೀವನವನ್ನ ಬಿಟ್ಟು ಈಗ ಸನ್ಯಾಸತ್ವದ ಕಡೆ ಮುಖ ಮಾಡಿದ್ದಾರೆ. ಕೋಟ್ಯಾಧೀಶೆಯ ಪುತ್ರಿಯಾಗಿರುವಂತಹ ನಿಖಿತಾ ಐಷಾರಾಮಿ ಜೀವನವನ್ನ ನಡೆಸಬಹುದಾಗಿತ್ತು. ಆದರೆ 26ನೇ ವಯಸ್ಸಿಗೆ ವ್ಯಾಮೋಹದ ಜೀವನ ಬಿಟ್ಟು ಸನ್ಯಾಸತ್ವದ ಪಯಣವನ್ನ ಬೆಳೆಸಿದ್ದಾರೆ. ಜೈನ್ ಬಡಾವಣೆಯ ಕುಬೇರನಾಗಿರುವಂತಹ ನರೇಂದ್ರ ಗಾಂಧಿ ಹಾಗೆ ಸಂಗೀತ ದಂಪತಿಯ ಮಗಳಾದ ನಿಖಿತಾ ಕಳೆದ 7 ವರ್ಷದಿಂದ ಸನ್ಯಾಸತ್ವದ ಕಡೆಗೆ ಒಲವನ್ನ ಹೊಂದಿದ್ಲು. ಇದೀಗ ನಿಖಿತಾ ಆಸೆ ಪೂರೈಕೆಯಾಗಿದ್ದು ಸಂಭ್ರಮದ ಮೆರವಣಿಗೆ ನಡೆಸಲಾಯಿತು. ಯಾದಗಿರಿ ನಗರದ ಜೈನ್ ಬಡಾವಣೆ ನಿವಾಸಿ ನಿಖಿತಾ ತನ್ನ 26ನೇ ವಯಸ್ಸಿನಲ್ಲಿ ಆಡಂಬರದ ಜೀವನವನ್ನ ಬಿಟ್ಟು ಈಗ ಸನ್ಯಾಸತ್ವದ ಕಡೆ ಮುಖ ಮಾಡಿದ್ದಾರೆ. ಕೋಟ್ಯಾಧೀಶೆಯ ಪುತ್ರಿಯಾಗಿರುವಂತಹ ನಿಖಿತಾ ಐಷಾರಾಮಿ ಜೀವನವನ್ನ ನಡೆಸಬಹುದಾಗಿತ್ತು. ಆದರೆ 26ನೇ ವಯಸ್ಸಿಗೆ ವ್ಯಾಮೋಹದ ಜೀವನ ಬಿಟ್ಟು ಸನ್ಯಾಸತ್ವದ ಪಯಣವನ್ನ ಬೆಳೆಸಿದ್ದಾರೆ. ಜೈನ್ ಬಡಾವಣೆಯ ಕುಬೇರನಾಗಿರುವಂತಹ ನರೇಂದ್ರ ಗಾಂಧಿ ಹಾಗೆ ಸಂಗೀತ ದಂಪತಿಯ ಮಗಳಾದ ನಿಖಿತಾ ಕಳೆದ 7 ವರ್ಷದಿಂದ ಸನ್ಯಾಸತ್ವದ ಕಡೆಗೆ ಒಲವನ್ನ ಹೊಂದಿದ್ಲು. ಇದೀಗ ನಿಖಿತಾ ಆಸೆ ಪೂರೈಕೆಯಾಗಿದ್ದು ಸಂಭ್ರಮದ ಮೆರವಣಿಗೆ ನಡೆಸಲಾಯಿತು. ಯಾದಗಿರಿ ನಗರದ ಜೈನ್ ಬಡಾವಣೆ ನಿವಾಸಿ ನಿಖಿತಾ ತನ್ನ 26ನೇ ವಯಸ್ಸಿನಲ್ಲಿ ಆಡಂಬರದ ಜೀವನವನ್ನ ಬಿಟ್ಟು ಈಗ ಸನ್ಯಾಸತ್ವದ ಕಡೆ ಮುಖ ಮಾಡಿದ್ದಾರೆ. ಕೋಟ್ಯಾಧೀಶೆಯ ಪುತ್ರಿಯಾಗಿರುವಂತಹ ನಿಖಿತಾ ಐಷಾರಾಮಿ ಜೀವನವನ್ನ ನಡೆಸಬಹುದಾಗಿತ್ತು. ಆದರೆ 26ನೇ ವಯಸ್ಸಿಗೆ ವ್ಯಾಮೋಹದ ಜೀವನ ಬಿಟ್ಟು ಸನ್ಯಾಸತ್ವದ ಪಯಣವನ್ನ ಬೆಳೆಸಿದ್ದಾರೆ. ಜೈನ್ ಬಡಾವಣೆಯ ಕುಬೇರನಾಗಿರುವಂತಹ ನರೇಂದ್ರ ಗಾಂಧಿ ಹಾಗೆ ಸಂಗೀತ ದಂಪತಿಯ ಮಗಳಾದ ನಿಖಿತಾ ಕಳೆದ 7 ವರ್ಷದಿಂದ ಸನ್ಯಾಸತ್ವದ ಕಡೆಗೆ ಒಲವನ್ನ ಹೊಂದಿದ್ಲು. ಇದೀಗ ನಿಖಿತಾ ಆಸೆ ಪೂರೈಕೆಯಾಗಿದ್ದು ಸಂಭ್ರಮದ ಮೆರವಣಿಗೆ ನಡೆಸಲಾಯಿತು. ಯಾದಗಿರಿ ನಗರದ ಜೈನ್ ಬಡಾವಣೆ ನಿವಾಸಿ ನಿಖಿತಾ ತನ್ನ 26ನೇ ವಯಸ್ಸಿನಲ್ಲಿ ಆಡಂಬರದ ಜೀವನವನ್ನ ಬಿಟ್ಟು ಈಗ ಸನ್ಯಾಸತ್ವದ ಕಡೆ ಮುಖ ಮಾಡಿದ್ದಾರೆ. ಕೋಟ್ಯಾಧೀಶೆಯ
ಪುತ್ರಿಯಾಗಿರುವಂತಹ ನಿಖಿತಾ ಐಷಾರಾಮಿ ಜೀವನವನ್ನ ನಡೆಸಬಹುದಾಗಿತ್ತು. ಆದರೆ 26ನೇ ವಯಸ್ಸಿಗೆ ವ್ಯಾಮೋಹದ ಜೀವನ ಬಿಟ್ಟು ಸನ್ಯಾಸತ್ವದ ಪಯಣವನ್ನ ಬೆಳೆಸಿದ್ದಾರೆ. ಜೈನ್ ಬಡಾವಣೆಯ ಕುಬೇರನಾಗಿರುವಂತಹ ನರೇಂದ್ರ ಗಾಂಧಿ ಹಾಗೆ ಸಂಗೀತ ದಂಪತಿಯ ಮಗಳಾದ ನಿಖಿತಾ ಕಳೆದ 7 ವರ್ಷದಿಂದ ಸನ್ಯಾಸತ್ವದ ಕಡೆಗೆ ಒಲವನ್ನ ಹೊಂದಿದ್ಲು. ಇದೀಗ ನಿಖಿತಾ ಆಸೆ ಪೂರೈಕೆಯಾಗಿದ್ದು ಸಂಭ್ರಮದ ಮೆರವಣಿಗೆ ನಡೆಸಲಾಯಿತು. ಯಾದಗಿರಿ ನಗರದ ಜೈನ್ ಬಡಾವಣೆ ನಿವಾಸಿ ನಿಖಿತಾ ತನ್ನ 26ನೇ ವಯಸ್ಸಿನಲ್ಲಿ ಆಡಂಬರದ ಜೀವನವನ್ನ ಬಿಟ್ಟು ಈಗ ಸನ್ಯಾಸತ್ವದ ಕಡೆ ಮುಖ ಮಾಡಿದ್ದಾರೆ. ಕೋಟ್ಯಾಧೀಶೆಯ ಪುತ್ರಿಯಾಗಿರುವಂತಹ ನಿಖಿತಾ ಐಷಾರಾಮಿ ಜೀವನವನ್ನ ನಡೆಸಬಹುದಾಗಿತ್ತು. ಆದರೆ 26ನೇ ವಯಸ್ಸಿಗೆ ವ್ಯಾಮೋಹದ ಜೀವನ ಬಿಟ್ಟು ಸನ್ಯಾಸತ್ವದ ಪಯಣವನ್ನ ಬೆಳೆಸಿದ್ದಾರೆ. ಜೈನ್ ಬಡಾವಣೆಯ ಕುಬೇರನಾಗಿರುವಂತಹ ನರೇಂದ್ರ ಗಾಂಧಿ ಹಾಗೆ ಸಂಗೀತ ದಂಪತಿಯ ಮಗಳಾದ ನಿಖಿತಾ ಕಳೆದ 7 ವರ್ಷದಿಂದ ಸನ್ಯಾಸತ್ವದ ಕಡೆಗೆ ಒಲವನ್ನ ಹೊಂದಿದ್ಲು. ಇದೀಗ ನಿಖಿತಾ ಆಸೆ ಪೂರೈಕೆಯಾಗಿದ್ದು ಸಂಭ್ರಮದ ಮೆರವಣಿಗೆ ನಡೆಸಲಾಯಿತು. ಯಾದಗಿರಿ ನಗರದ ಜೈನ್ ಬಡಾವಣೆ ನಿವಾಸಿ ನಿಖಿತಾ ತನ್ನ 26ನೇ ವಯಸ್ಸಿನಲ್ಲಿ ಆಡಂಬರದ ಜೀವನವನ್ನ ಬಿಟ್ಟು ಈಗ ಸನ್ಯಾಸತ್ವದ ಕಡೆ ಮುಖ ಮಾಡಿದ್ದಾರೆ. ಕೋಟ್ಯಾಧೀಶೆಯ ಪುತ್ರಿಯಾಗಿರುವಂತಹ ನಿಖಿತಾ ಐಷಾರಾಮಿ ಜೀವನವನ್ನ ನಡೆಸಬಹುದಾಗಿತ್ತು. ಆದರೆ 26ನೇ ವಯಸ್ಸಿಗೆ ವ್ಯಾಮೋಹದ ಜೀವನ ಬಿಟ್ಟು ಸನ್ಯಾಸತ್ವದ ಪಯಣವನ್ನ ಬೆಳೆಸಿದ್ದಾರೆ. ಜೈನ್ ಬಡಾವಣೆಯ ಕುಬೇರನಾಗಿರುವಂತಹ ನರೇಂದ್ರ ಗಾಂಧಿ ಹಾಗೆ ಸಂಗೀತ ದಂಪತಿಯ ಮಗಳಾದ ನಿಖಿತಾ ಕಳೆದ 7 ವರ್ಷದಿಂದ ಸನ್ಯಾಸತ್ವದ ಕಡೆಗೆ ಒಲವನ್ನ ಹೊಂದಿದ್ಲು. ಇದೀಗ ನಿಖಿತಾ ಆಸೆ ಪೂರೈಕೆಯಾಗಿದ್ದು ಸಂಭ್ರಮದ ಮೆರವಣಿಗೆ ನಡೆಸಲಾಯಿತು. ಯಾದಗಿರಿ ನಗರದ ಜೈನ್ ಬಡಾವಣೆ ನಿವಾಸಿ ನಿಖಿತಾ ತನ್ನ 26ನೇ ವಯಸ್ಸಿನಲ್ಲಿ ಆಡಂಬರದ ಜೀವನವನ್ನ ಬಿಟ್ಟು ಈಗ ಸನ್ಯಾಸತ್ವದ ಕಡೆ ಮುಖ ಮಾಡಿದ್ದಾರೆ. ಕೋಟ್ಯಾಧೀಶೆಯ ಪುತ್ರಿಯಾಗಿರುವಂತಹ ನಿಖಿತಾ ಐಷಾರಾಮಿ ಜೀವನವನ್ನ ನಡೆಸಬಹುದಾಗಿತ್ತು. ಆದರೆ 26ನೇ ವಯಸ್ಸಿಗೆ ವ್ಯಾಮೋಹದ ಜೀವನ ಬಿಟ್ಟು ಸನ್ಯಾಸತ್ವದ ಪಯಣವನ್ನ ಬೆಳೆಸಿದ್ದಾರೆ. ಜೈನ್ ಬಡಾವಣೆಯ ಕುಬೇರನಾಗಿರುವಂತಹ ನರೇಂದ್ರ ಗಾಂಧಿ ಹಾಗೆ ಸಂಗೀತ ದಂಪತಿಯ ಮಗಳಾದ ನಿಖಿತಾ ಕಳೆದ 7 ವರ್ಷದಿಂದ ಸನ್ಯಾಸತ್ವದ ಕಡೆಗೆ ಒಲವನ್ನ ಹೊಂದಿದ್ಲು. ಇದೀಗ ನಿಖಿತಾ ಆಸೆ ಪೂರೈಕೆಯಾಗಿದ್ದು ಸಂಭ್ರಮದ ಮೆರವಣಿಗೆ ನಡೆಸಲಾಯಿತು. ಯಾದಗಿರಿ ನಗರದ ಜೈನ್ ಬಡಾವಣೆ ನಿವಾಸಿ ನಿಖಿತಾ ತನ್ನ 26ನೇ ವಯಸ್ಸಿನಲ್ಲಿ ಆಡಂಬರದ ಜೀವನವನ್ನ ಬಿಟ್ಟು ಈಗ ಸನ್ಯಾಸತ್ವದ ಕಡೆ ಮುಖ ಮಾಡಿದ್ದಾರೆ. ಕೋಟ್ಯಾಧೀಶ